ZBS ಗ್ರೂಪ್ನ ವತಿಯಿಂದ 19 ಬಡ ನವ ಜೋಡಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ZBS ಗ್ರೂಪ್ನ ಮಾಲೀಕರಾದ ನಗರಸಭಾ ಸದಸ್ಯ ಬುರ್ಹಾನ್ ಮೊಹಮ್ಮದ್ ರವರ 35ನೇ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕರ್ನಾಟಕ ಸರ್ಕಾರದ ವಸತಿ ಮತ್ತು ಅಲ್ಪಸಂಖ್ಯಾತ ಸಚಿವ BZ ಜಮೀರ್ ಅಹಮದ್ ಖಾನ್ ರವರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ TB ಜಯಚಂದ್ರ ರವರು ನೂತನ ವಧೂವರರಿಗೆ ವೈವಾಹಿಕ ಜೀವನಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ನೀಡಿ ಆಶೀರ್ವದಿಸಿದರು. ನಗರಸಭಾ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್ ಹಾಗೂ ಸಲ್ಮಾನ್ ಮೊಹಮ್ಮದ್ ನೇತೃತ್ವದಲ್ಲಿ ಮಾಸ್ ಮ್ಯಾರೇಜ್ ಸೆರೆಮನಿ ಹಮ್ಮಿಕೊಂಡಿದ್ದು, ನೂತನ ವಧೂವರರ ಸಂಪೂರ್ಣ ಜವಾಬ್ದಾರಿಯು ಫ್ರೆಂಡ್ಸ್ ಆರ್ಗನೈಸೇಷನ್ ವಹಿಸಿಕೊಂಡಿದ್ದು, ಶಿರಾನಗರದ ದರ್ಗಾ ಆವರಣದಲ್ಲಿ ನಡೆಸಲಾದ ಸಾಮೂಹಿಕ ವಿವಾಹಗಳ ಸಮಾರಂಭಕ್ಕೆ ಸಾವಿರಾರು ಅಭಿಮಾನಿಗಳು, ಕುಟುಂಬಸ್ಥರು ಪಾಲ್ಗೊಂಡು ನೂತನ ವಧೂವರರಿಗೆ ಆಶೀರ್ವದಿಸಿದರು. ಎಲ್ಲಾ ಸಮಾಜದಲ್ಲಿ ಏನಾಗಿದೆ, ಬಡವರು ಇದ್ದೇ ಇದ್ದಾರೆ. ಈ ತರ ಸಾಮೂಹಿಕ ಮದುವೆ ಮಾಡಿಬಿಟ್ರೆ ಯಾವ ತಾಲೂಕಲ್ಲೂ ಯಾರು ಹೆಣ್ಮಕ್ಳು ಮದುವೆ ಇಲ್ಲ ಅಂದ್ರೆ ಕೂರಲ್ಲ. ನೋಡಿ, ಇದು ಸಂಸ್ಕೃತಿ ಪ್ರಾರಂಭ ಆಗಿರೋದು ಅವ್ರ ತಂದೆಯಿಂದ. ಅಲ್ಲಾ ಬಕ್ಷ್ ಪ್ಯಾರು ಕಾಂಗ್ರೆಸ್ ಅಧ್ಯಕ್ಷನಾಗಿ, ಸೂಡಾ ಅಧ್ಯಕ್ಷನಾಗಿ ಅವ್ರು ಯಾವತ್ತೂ ಕೂಡ ಜನಗಳಿಗೋಸ್ಕರ ತ್ಯಾಗ ಮಾಡಿದಂಥವ್ರು. ಅವ್ರ ಮಕ್ಕಳನ್ನು ಕೂಡ ಅದೇ ರೀತಿಯಾಗಿದ್ದಾರೆ. ಇನ್ನು ಮದುವೆ ನಾವು ಮಾಡ್ತೀವಿ, ಅದು ಸರ್ವಧರ್ಮ, ಬರೀ ಮುಸ್ಲಿಮ್ಸ್ ಅಲ್ಲ, ಎಲ್ಲಾ ಧರ್ಮವ್ರು ಇರಬೇಕು ಆ ಮದ್ವೆಗೆ ಅಂತ ಸೇರಿ ನಾವು ಒಂದು ದೊಡ್ಡ ಕಾರ್ಯಕ್ರಮ ಶೀಘ್ರದಲ್ಲಿ ನಾವು ಮಾಡ್ತೀವಿ. ZBS ಗ್ರೂಪ್ ಕಡೆಗೂ ನಿಮ್ಮ ಆಶೀರ್ವಾದ ಇಲ್ಲಿ ಹಿಂಗೆ ಮುಂದೇನು ನಾವು ಈ ಥರ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ ಅಂತ. ನೋಡಿ, ನಮ್ಮ ತಂದೆಯವರು ಒಂದು ಹೇಳಿದ್ದಾರೆ, ದೇವರಿಗೆ ಸೇವೆ ಸಲ್ಲಿಸುವ ಏಕೈಕ ಮಾರ್ಗ ಏನಂದರೆ ಜನರಿಗೆ ಸೇವೆ ಸಲ್ಲೋದು. ಸೊ ಅದೇ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ. ಸೊ ನಮಗೆ ಹುಟ್ಟುಹಬ್ಬ ನಮ್ಮ ಅಣ್ಣವ್ರಿಗೆ ಹುಟ್ಟುಹಬ್ಬ ಆಚರಿಸಲಿ ಕೇಕ್ ಕಟ್ ಮಾಡೋದು, ಪಟಾಕಿ ಹಾಕೋದು, ಹಾರ ಹಾಕೊಳ್ಳೋದು ಇಷ್ಟ ಇಲ್ಲ. ನಾವು ನಾನು ಹುಟ್ಟುಹಬ್ಬ ಅಲ್ಲ, ಏನೋ ಒಂದು ಮಾಡೋಣ, ನಮ್ಮ ಬ್ರದರು ಎಲ್ಲ ನಮ್ಮ ಅಭಿನಯಗಳಿಸಿ ಒಂದು ಸಾಮೂಹಿಕ ಮದುವೆ ಮಾಡೋಣ. ಒಂದು ತೀರಾ ಬಡವರು ಇದರಲ್ಲಿ ಎಂಥ ಜನ ಇದ್ದಾರೆ ಅಂದರೆ ಬರೀ ಶಿರಾ ತಾಲೂಕರಲ್ಲ, ಇಡೀ ಸ್ಟೇಟಿಂದ ಇದ್ದಾರೆ. ಕೇರಳ ಕಾಸರಗೋಡಿಂದ ಇದ್ದಾರೆ ಇಲ್ಲಿ. ಸೊ ಮಂಗಳೂರು, ಕಾಸರಗೋಡು, ಇದು ಪೂರ್ತಿ ಸ್ಟೇಟಿಂದ ಜೋಡಿಗಳು ಬಂದು ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ZBS ಗ್ರೂಪ್ ಮತ್ತೆ ನಮ್ಮ ಫ್ರೆಂಡ್ಸ್ ಇದಾರಲ್ಲ, ಏನಿದು ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್, ಇವರ ಸಪೋರ್ಟ್ ಇಂದ ಮುಂದಿನ ವರ್ಷ ಈ ಸಲ 20 ಮಾಡಿದ್ದೀವಿ, ಮುಂದಿನ ವರ್ಷ 40 ಮಾಡ್ತೀವಿ. ನಮ್ಮ ಶಕ್ತಿ ಇರೋವರೆಗೂ. ನೋಡಿ, ನಾವು ಒಂದು ಕಮ್ಮಿ ವಯಸ್ಸಲ್ಲಿ ನಮಗೆ ದೇವರು ಒಳ್ಳೆ ಪೊಸಿಷನ್ ಅಲ್ಲಿ ಕುಣಿಸಿದ್ದಾರೆ. ಏನು ನಾವು ಜನರ ಸೇವೆ ಮಾಡಬೇಕು. ಸೊ ಏನು ನಮ್ಮ ತಂದೆಯವರು ಹೇಳಿದ್ದಾರೆ ಅದೇ ಮಾರ್ಗದಲ್ಲಿ ನಡೀತಾ ಇದ್ವಿ. ಮುಂದೆನೂ ನಾವು ಇದೇ ತರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.